ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಕಮಿಷನ್ ಆದಂಥ ಪ್ರಮೋದ್ ನಾಸೀರ್ ಅವರೇ, ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯದರ್ಶಿಗಳಂತ ಸರ್ವಣ್ಣ ಅವರೇ, ಪ್ರದೇಶ್ ಕಾಂಗ್ರೆಸ್ ರಿಟರ್ನಿಂಗ್ ಆಫೀಸರ್ ಅಂತ ಪ್ರಮೋದ್ ಕುಮಾರ್ ಅವರೇ, ನಮ್ಮ ವರ್ಕಿಂಗ್ ಕಮಿಟಿಯ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಮಂಜುನಾಥ್ ಭಂಡಾರಿ ಅವರೇ, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ದೀಪಕ್ ತಿಮ್ಮಯ್ಯ ಅವರೇ, ಎಲ್ಲ ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇಡೀ ಭಾರತ ದೇಶದಲ್ಲಿ, in the entire country, Rajiv Gandhi started a great movement. When I was a youth Congress district president, he had commented one thing: a leader is one who creates leaders, not followers. That is what his statement was there when I was the district Congress president 40 years back. ಇವತ್ತು today Rahul Gandhi has directed the Youth Congress to create new leaders, because the country, ಇಡೀ ದೇಶದಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ನಾಯಕರುಗಳು ಬೇಕು. ಆ ನಾಯಕರುಗಳಿಗೆ ಒಂದು ಜವಾಬ್ದಾರಿ ಇರಬೇಕು. ಆ ದೃಷ್ಟಿಯಿಂದ ಬ್ಲಾಕ್ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರೇ ಆಗಲಿ ಯುವಕರು ನಾಯಕರಾಗಬೇಕು ಅಂದರೆ ನಾಯಕತ್ವದ ಗುಣವನ್ನು ಹೊಂದಿಕೊಂಡು ಚುನಾವಣಾ ಕಣದಿಂದನೇ ಅವರು ನಾಯಕರಾಗಬೇಕು, ಈ ನಾಮಿನೇಷನ್ ಪ್ರೋಸೆಸ್ ಬೇಡ ಅನ್ನೋದನ್ನ ಮನಗೊಂಡು ಅವರು ನಮ್ಮ NSUನಲ್ಲಿ, ಯೂತ್ ಕಾಂಗ್ರೆಸ್ನಲ್ಲಿ ಎರಡು ಕಡೆಯೂ ಕೂಡ ಅವರು ನಾಯಕರನ್ನು ತಯಾರು ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ಗೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೇಂದ್ರ ಎಲೆಕ್ಷನ್ ಕಮಿಷನ್ ಇದೆ, ರಾಜ್ಯ ಕಮಿಷನ್ ಇದೆ, ಅದೇ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದಲ್ಲೂ ಕೂಡ ಚುನಾವಣೆಯನ್ನು ನಡೆಸಲಿಕ್ಕೆ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸೊ ಯೂತ್ ಕಾಂಗ್ರೆಸ್ ಅವರು ಪ್ರತಿ ವರ್ಷ, ಪ್ರತಿ 3 ವರ್ಷ 4 ವರ್ಷಕ್ಕೊಮ್ಮೆ ಹೊಸ ಮೆಂಬರ್ನ ಎನ್ರೋಲ್ ಮಾಡಿ, ಆ ಮೆಂಬರ್ ಆದಂಥವ್ರ ಪೈಕಿ ಮತವನ್ನು ಹಾಕಿಸೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭವನ್ನು ಮೊದಲಿಂದ ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ. ಸೊ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೊಸ ನಾಯಕರನ್ನ ಹುಡುಕಿ ಮುಂದಕ್ಕೆ ನಾಯಕರನ್ನ ತಯಾರು ಮಾಡಲಿಕ್ಕೆ ಈ ಆಂತರಿಕವಾದಂಥ ಇಂಟರ್ನಲ್ ಎಲೆಕ್ಷನ್ಸನ್ನು ಇವತ್ತು ನಾವು ಮಾಡಲಿಕ್ಕೆ, ನಾವು ಪಕ್ಷದ ಒಳಗಡೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಇದು ಈಗಿಂದ ಇವತ್ತಿಂದ ಮೆಂಬರ್ಶಿಪ್ಪು, ಎನ್ರೋಲ್ಮೆಂಟು ಪ್ರಾರಂಭ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಯಾರು ಮೆಂಬರ್ ಆಗಬೇಕು ಅಂತ ಬಯಸ್ತಾರೆ ಅವರು ಆನ್ಲೈನಲ್ಲೇ ದೇಶಕ್ಕೆ ಓನ್ಲಿ ಆನ್ಲೈನ್. ಈಗ ಪ್ರತಿಯೊಂದು ಕೂಡ ಹಳ್ಳಿಲಿ ಎಲ್ಲರ ಹತ್ರನೂ ಫೋನ್ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ನಾರ್ಮಲ್ ಫೋನ್ ಇದೆ. ಸೊ ಎಲ್ಲರದ್ದು ಕೂಡ ಐಡೆಂಟಿಫಿಕೇಶನ್ ಇದೆ ಇಟ್ಕೊಂಡು ಯಾರು ಕೂಡ ಬೋಗಸ್ ಮೆಂಬರ್ಶಿಪ್, ಈಗ ಹೆಂಗೆ ಪ್ರತಿಯೊಂದು ಹಳ್ಳಿಲಿ ಯಾವ ಸ್ಕೀಮ್ಗೂ ಕೂಡ ಆನ್ಲೈನಲ್ಲೇ ನಾವು ಅರ್ಜಿ ತೆಗೆದುಕೊಳ್ಳೋದು, ಎಲ್ಲೆಲ್ಲ ಮಾಡೋದು ಎಲ್ಲ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಹಳ್ಳಿಲೆಲ್ಲ ಪ್ರಜ್ಞಾವಂತ ಯುವಕರೆಲ್ಲ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಪಕ್ಷದಲ್ಲೂ ಕೂಡ
ಆನ್ಲೈನ್ ಮೆಂಬರ್ಶಿಪ್ ಮಾಡುವಂಥ ಒಂದು ಅವಕಾಶ ಇದೆ. ಆನ್ಲೈನ್ ಮೆಂಬರ್ಶಿಪ್ ಮಾಡೋ ಜೊತೆಗೆ ಅವನು ಯಾರು ಬ್ಲಾಕ್ ಅಧ್ಯಕ್ಷ ಬೇಕಾ, ಯಾರು ಡಿಸ್ಟಿಕ್ ಪ್ರೆಸಿಡೆಂಟ್ ಬೇಕಾ, ಯಾರು ರಾಜ್ಯ ಅಧ್ಯಕ್ಷ ಬೇಕಾ, ಹಾಗೆ ಅವನು ಮತವನ್ನು ಚಲಾಯಿಸುವಂಥ ಒಂದು ಅವಕಾಶ ಕೂಡ ನಾವು ಮಾಡಿದ್ದೇವೆ. ಒಬ್ಬರಿಗೆ 6 ಜನರಿಗೆ ಮತ ಹಾಕಲಿಕ್ಕೆ ಅವಕಾಶ ಇರ್ತದೆ. 6 members votes at a time. 1 for the president, 1 for the office bearer of the state level, 1 for the district president, 1 for the block president, and assembly general secretary. So ಇದು ಪ್ರಾರಂಭ ಆಗ್ತದೆ. ಇಲ್ಲಿ 12.5% ಅವರು ರಿಸರ್ವೇಷನ್ ಕೂಡ ಇದೆ. ಆಲ್ಮೋಸ್ಟ್ 5 districts ಅಲ್ಲಿ ರಿಸರ್ವೇಷನ್ ಕೂಡ ಯಾವ ಕ್ಯಾಟಗರಿ ಮಾಡಬೇಕು ಅಂತೇಳಿ ಇದೆ. ಮಹಿಳೆಯರಿಗೆ ರಿಸರ್ವೇಷನ್ ಇದೆ, SC/ST ರಿಸರ್ವೇಷನ್ ಇದೆ, ಮೈನಾರಿಟೀಸ್ ರಿಸರ್ವೇಷನ್ ಇದೆ. ನಮ್ಮ ಪಕ್ಷದಲ್ಲೂ ಕೂಡ ಅವರು ಆಯ್ಕೆ ಮಾಡಬೇಕಾದ್ರೆ ಮಹಿಳೆ ಯಾರು ಬೇಕು, SC/ST ಯಾರು ಬೇಕು, ಜನರಲ್ ಕ್ಯಾಟಗರಿ ಏನು, ಅದೆಲ್ಲ ಕೂಡ ಇದೆ. ನಾನು ನಿಮಗೆ ಡೀಟೇಲ್ ಆಗಿ ಮಾಡ್ತಾ ಇದ್ದೇವೆ. ಈ ಮೆಂಬರ್ಶಿಪ್ಪನ್ನ ಓಪನ್ ಟ್ರಾನ್ಸ್ಪರೆಂಟ್ ವೇನಲ್ಲಿ ಈ ಮೆಂಬರ್ಶಿಪ್ಪು ಆಗ್ತದೆ. ಅವರ ಫೇಸ್ ರೀಡಿಂಗ್ ಕೂಡ ಆಗ್ತದೆ. ಯಾರು ಕೂಡ ಬೇರೆಯವ್ರು ತೆಗೆದುಕೊಂಡು ಬೇರೆಯವ್ರ ಮೇಲೆ ಫೋನ್ ತೆಗೆದುಕೊಂಡು ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮೆಂಬರ್ ಆಗಬೇಕಾದ್ರೆ ಅವನ ಫೇಸ್ ಐಡೆಂಟಿಫೈ